ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ತಾತನ ಕಾರ್ಯದಿನದ ವ್ಲಾಗ್ ಆಗಿರುತ್ತೆ. ಶಾರು ಹೋಗುವಷ್ಟರಲ್ಲಿ ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಹೋಗಬೇಕಿತ್ತು. ಇವತ್ತು ಶ್ರಾವಣ ಕೂಡ ಇತ್ತಲ್ವ, ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಾನು ಹೋಗೋದಕ್ಕೆ ಯಾವ ಬಟ್ಟೆ ಹಾಕ್ಕೋಬೇಕೋ ಅದೇ ಬಟ್ಟೆ ಹಾಕ್ಕೊಂಡೆ. ಅತ್ತೆ ಅವರು ಅಂದರೆ ಚಿಕ್ಕಪ್ಪ ಅವರು ನಂಗೆ ಸೀರೆ ತೊಗೊಟ್ಟಿದ್ರು, ಆದರೆ ನಾನು ಡ್ರೆಸ್ ತೊಗೊಂಡಿದ್ದೀನಿ ಅಂತ ಹೇಳ್ದಲ್ವ, ಅದನ್ನೇ ಹಾಕ್ಕೊಂಡೆ. ಹೋದ ತಕ್ಷಣ ಅಲ್ಲೆಲ್ಲ ರೆಡಿ ಮಾಡ್ತಿದ್ರು ಎಡೆ ಇಡೋದಕ್ಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ಎಡೆ ಇಡೋದಕ್ಕೆ ಸಪ್ರೇಟಾಗಿ ಮಾಡ್ಕೊತಾರೆ. ವಡೆ, ಬಜ್ಜಿ, ಬೋಂಡ, ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲವನ್ನೂ ಮಾಡ್ತಾರೆ. ಸೊ ಅದೆಲ್ಲ ರೆಡಿ ಮಾಡ್ತಿದ್ರು. ಹೊರಗಡೆ ಭಟ್ರು ಮಾಡಿದ ಅಡುಗೆದು ವಡೆ ಮಾಡಲ್ಲ, ಒಳಗಡೆ ವಡೆನೇ ಇಡೋದು ಎಡೆಗೆ. ಇಲ್ಲಿ ನೋಡಿ ಪುರೋಹಿತರು ಬಂದಿದ್ದಾರೆ. ನಾವೆಲ್ಲ ಗಂಜಾಮದಲ್ಲಿ ರಾಜಣ್ಣ ಮೇಷ್ಟ್ರು ಅಂತ ಇದ್ದಾರೆ, ಅವ್ರ ಮಗನ್ನೇ ಕರೆಸೋದು ತರ್ಪಣ ಬಿಡಿಸೋದಕ್ಕೆ. ತರ್ಪಣ ಬಿಡೋದಕ್ಕೆ ಅದೇ ಐನೂರೇ ನಮ್ಮ ಫ್ಯಾಮಿಲಿಗೆ ಆಗಿಂದ ಬರೋದು. ಸೊ ಅದರಿಂದ ಅವರನ್ನೇ ಕರೆಸ್ತೀವಿ. ಇಲ್ಲಿ ಚಿಕ್ಕಪ್ಪ ಬೆಳಗ್ಗೆ ಮುಡಿ ಮಾಡಿಸ್ಕೊಂಡು ರೆಡಿ ಆಗಿದ್ದಾರೆ ತರ್ಪಣ ಬಿಡೋಕ್ಕೆ. ಬೇರೆ ಕಡೆ ಎಲ್ಲ ಕಾವೇರಿ ನದಿ ಅಥವಾ ಬೇರೆ ಕಡೆ ಅಸ್ಥಿ ಬಿಡೋದಲ್ಲಿ ತರ್ಪಣ ಮನೆಯಲ್ಲೇ ಬಿಡಿಸೋದು. ಅಷ್ಟು ದಿನದಿಂದ ಅಂದರೆ ತೀರ್ಕೊಂಡು ದಿನದಿಂದ ಸೂತ್ಕ ಇದೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿರುತ್ತೆ. ಇವತ್ತು ನಾವು ತರ್ಪಣವನ್ನು ಬಿಡಿಸಿ ಆಮೇಲೆ ದೀಪವನ್ನು ಹಚ್ಚೋದು. ಇವತ್ತಿಂದ ಸೂತ್ಕ ಕಳೀತು ಅನ್ನೋ ಲೆಕ್ಕ. ತರ್ಪಣ ಬಿಡಿಸಿ ಹೋಮ ಎಲ್ಲ ಮಾಡಿಸಿದ ಮೇಲೆ ಇವ್ರು ನೋಡಿ, ಇವರೇ ನಮ್ಮ ಅಜ್ಜಿ. ಕೈ ಬಳೆಗಳನ್ನ ನೋಡ್ಕೊಳ್ಳಿ. ಆಮೇಲೆ ನೋಡೋದಕ್ಕೆ ಆಗಲ್ಲ, ನಾನು ಹತ್ತಿರದಿಂದ ಹೋಗಿ ವೀಡಿಯೋ ಎಲ್ಲ ಇವತ್ತು ಕಷ್ಟ ಅಲ್ವಾ, ಹತ್ತಿರದಿಂದ ಹೋಗೆಲ್ಲ ವೀಡಿಯೋ ಮಾಡ್ಕೊಳ್ಳಲ್ಲ. ಹಾಗೂ ಎಲ್ಲ ನೋಡ್ತಿದ್ರು, ಹಾಗೆ ಕೂತಿದ್ದ ಕಡೆನೇ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಅಷ್ಟೇ. ನಾನು ನಿಮ್ಗೆ ಹೇಳಿದೆ ಅಲ್ವ, ನಮ್ಮ ಅತ್ತೆ ಎಲ್ಲೋದ್ರು ಎಲ್ಲವನ್ನೂ ರೆಡಿ ಮಾಡ್ತಾರೆ ಅಂತ. ನನಗೆ ಅಪ್ಪನ ಮನೆ ಅತ್ತೆ ಮನೆ ಇಬ್ಬರು ರಿಲೇಟಿವ್ಸೇ. ಸೊ ಅದರಿಂದ ಅತ್ತೆನೇ ಬಂದೆಲ್ಲ ರೆಡಿ ಮಾಡ್ತಿರ್ತಾರೆ. ಈಗ ಹುಡುಗರೆಲ್ಲ ಏನೇನು ರೆಡಿ ಮಾಡಿದ್ದಾರೆ ಎಲ್ಲ ಸಾಮಾನು ಹಿಡ್ಕೊಂಡು ಹೋಗ್ತಾರೆ. ನಾನು ಸ್ಕೂಟರ್ನಲ್ಲಿ ಹೋದೆ, ನಡ್ಕೊಂಡು ಹೋಗಲಿಲ್ಲ. ಅದರಿಂದ ನಾನು ಯಾವುದೇ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ಅಜ್ಜಿ ಪೂಜೆ ಮಾಡಿದ್ದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾರು ಪೂಜೆ ಮಾಡಿದ್ದು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಮ್ಮದಾಗಿರೋದ್ರಿಂದ ವೀಡಿಯೋ ಮಾಡಿಕೊಂಡ್ರೆ ಬೇರೆಯವರು ಒಟ್ಟಿನಲ್ಲಿ ಕೂತಿರೋ ಕಡೆ ವೀಡಿಯೋ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಆಗಲ್ಲ. ಬಟ್ ನೋಡಿದವ್ರಿಗೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಮಾತ್ರ ವೀಡಿಯೋ ಮಾಡಿಕೊಂಡೆ. ಆ ಕಡೆಯಿಂದ ಬರುವಾಗಲೂ ನಾನು ಸ್ಕೂಟರ್ನಲ್ಲೇ ಬಂದಿದ್ದು. ಸೊ ಇಲ್ಲಿ ನೋಡಿ, ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ, ಇವ್ರು ಇನ್ನೊಬ್ರು ಅಜ್ಜಿ ಜಯಮ್ಮ ಅಂತ, ಇವರು ಗಂಡ ಹೆಂಡ್ತಿರ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಹಿರಿ ಜೋಡಿಗಳ್ದು. ಸೊ ಇವ್ರ ಜೋಡಿ ಕೂಡ ಒಂದಿದೆ. ನಾನು ಅದನ್ನು ಹಾಕಿದಾಗ ನಾನು ಸ್ವಲ್ಪ ಮಾತಾಡಬೇಕು, ಅದರಿಂದ ನಾನು ಅದನ್ನು ಈಗಲೇ ಹಾಕಿಲ್ಲ. ನಮ್ಮ ಅತ್ತೆನೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಎಡೆ ಇಡೋದಕ್ಕೆ. ಇಲ್ಲಿ ನೋಡಿ, ನಾನು ನಿಮಗೆ ಅವತ್ತು ಹೇಳಿದೆ ಅಲ್ವ, ತಿಂಡಿ ಮಾಡಿಸಿದ್ದಾರೆ ಕವರ್ಗೆ ಹಾಕೋದಕ್ಕೆ ಅಂತ. ರಾತ್ರಿನೇ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಮೈಸೂರು ಪಾಕ್ ಕೂಡ ರೆಡಿಯಾಗಿದೆ ಊಟಕ್ಕೆ ಹಾಕೋದಕ್ಕೆ. ಬೂಂದಿ ಪಾಯಸ ಕೂಡ ಮಾಡಿದ್ದಾರೆ. ನಾನು ಊಟದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಪಕ್ಕದ ಪಂಕ್ತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಸೊ ಅವ್ರ ಎದುರುಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅದರಿಂದ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ತಾತನ ಫೋಟೋ ಎಲ್ಲ ತಂದರು. ಅಂದರೆ ಪೂಜೆಗೆ ಅಂತ ಅಲ್ಲಿ ಸಮಾಧಿ ಮಾಡಿದ ಹತ್ರ ತೊಗೊಂಡು ಹೋಗಿದ್ರು, ಅಂದರೆ ಗುದದ ಹತ್ರ ತೊಗೊಂಡು ಹೋಗಿದ್ರು. ಅಲ್ಲಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ತಂದು ಇಟ್ಟಿದ್ದಾರೆ. ಶಿಲ್ಪ ಹಾರ ಹಾಕ್ತಿದ್ದಾಳೆ, ಶಿಲ್ಪ ಮತ್ತು ಮೀನಾ. ಸ್ವಲ್ಪ ಚಿಕ್ಕದಾಗಿತ್ತು, ಮತ್ತೆ ಎಕ್ಸ್ಟ್ರಾ ದಾರ ಕಟ್ಟಿ ಹಾಕ್ತಾಯಿದ್ದಾರೆ. ಮೊದಲು ಚಿಕ್ಕಪ್ಪನ ಕೈಲಿ ಪೂಜೆ ಮಾಡಿಸ್ತಾರೆ. ಅವ್ರು ನಮ್ಮ ಚಿಕ್ಕಪ್ಪನ ಕೈಲಿ ಪೂಜೆ ಮಾಡಿಸಿ, ಆಮೇಲೆ ಅಜ್ಜಿ ಕೈಲಿ ಪೂಜೆ ಮಾಡಿಸಿ, ಆಮೇಲೆ ನಾವೆಲ್ಲ ಪೂಜೆ ಮಾಡೋದು. ನಿಜ ಹೇಳಬೇಕಂದ್ರೆ ತಾತಂಗೆ ತುಂಬ ಒಳ್ಳೆಯ ಸಾವು ಬಂದಿದ್ದು. ಯಾಕಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಯಾರಿಗೂ ಏನೂ ತೊಂದರೆ ಕೊಡದೆ ಅಂತಿರೋಗಿದ್ದು. ಅಂದರೆ ಹಾಸಿಗೆ ಹಿಡ್ಕೊಂಡು ಒಂದಷ್ಟು ದಿನ ಎಲ್ಲರ ಕೈಲೂ ಸೇವೆ ಮಾಡಿಸ್ಕೊಂಡು ಸತ್ತಿದ್ರೆ ಎಲ್ಲರೂ ಅಯ್ಯೋರ್ಗೆ ಮಾಡಿ ಸಾಕಾಗಿತ್ತು ಅಂತ ಅನಿಸ್ಬಹುದಾಗಿತ್ತೇನೋ. ಆದರೆ ವಯಸ್ಸು ಕೂಡ ಆಗಿತ್ತಲ್ವ, ಅವರು ದೇವ್ರಿಗೆ ಸಮಾನ ವಯಸ್ಸಾದವರು. ಸೊ ಅವರಷ್ಟು ವಯಸ್ಸು ತನಕ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ತಾತಂಗಂತೂ ಒಳ್ಳೆಯ ಸಾವು ಬಂದಿದ್ದು. ಬಾತ್ರೂಮ್ಗೆ ಹೋಗಬೇಕು ಅಂತ ಹೇಳಿ ಹೋಗುವಾಗಲೇ ಅಲ್ಲೇ ತೀರ್ಕೊಂಡು ಬಿಟ್ಟಿರೋದು. ನಾನು ಕೂಡ ಹೋಗಿ ಪೂಜೆ ಮಾಡಿದೆ. ನಮ್ಮ ಕಡೆ ತರ್ಪಣ ಬಿಡುವಾಗ ಎಲ್ಲರ ಹೆಸರು ಯಾರ್ಯಾರು ತೀರ್ಕೊಂಡಿರ್ತಾರೋ ಅವ್ರ ಹೆಸರೆಲ್ಲ ಹೇಳಿಸ್ತಾರೆ. ಆವಾಗ ನನ್ನಪ್ಪನ ಹೆಸರು ಹೇಳಿದಾಗ ನನಗೆ ನಿಜ ಅಳುನೇ ಬಂತು. ಆದರೂ ದೇವರು ಸಾವಿನಿಂದೆ ಮರುವು ಅನ್ನುವಂತಹ ಅದ್ಭುತವಾದ ಶಕ್ತಿ ಕೊಟ್ಟಿರ್ತಾರಲ್ವ, ಅದಕ್ಕೆ ನಿಜವಾಗ್ಲೂ ದೇವ್ರಿಗೆ ಚಿರಋಣಿ ಆಗಿರಲೇಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಾತನ್ನು, ಸಾವಿಂದೇ ಮರುವು ಅನ್ನೋ ಶಕ್ತಿಯನ್ನು ಕೊಟ್ಟಿರ್ತಾನೆ ದೇವರು ಅಂತ.
ತಾತನ ಕಾರ್ಯದಲ್ಲಿ ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಅದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಾನು ಮೊದಲೇ ಹೇಳ್ದಲ್ವ ನನ್ನ ಹಸ್ಬೆಂಡ್ ಇದ್ರಂತ, ಅದರಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದೆ, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅಲ್ಲೇ ಇರುವಂತ ಎಲ್ಲರೂ ಹೇಳಿದ್ರು. ನನಗೆ ಟ್ಯೂಷನ್ ಇತ್ತಲ್ವ, ಸೊ ಟ್ಯೂಷನ್ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಶಿಲ್ಪ ಬಂದಾಗಿಂದ ಹೇಳ್ತಿದ್ಲು ಇಲ್ಲೇ ಮಲ್ಕೋ ಅಂತ. ನಾನು ಒಂದಿನ ಕೂಡ ಮಲ್ಕೊಂಡಿರಲಿಲ್ಲ. ಇವತ್ತು ಅಲ್ಲೇ ಮಲ್ಕೊಳ್ಳೋಣ ಅಂದ್ಕೊಂಡು ಟ್ಯೂಷನ್ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಬರುವಷ್ಟರಲ್ಲಿ ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಅಲ್ವಾ, ಅದು ಫ್ರಿಜ್ದು ಬಾಕ್ಸ್ಗಳು ಅದು ಬಂದಿತ್ತು. ಸೊ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಚಿಕ್ಕದಾಗಿದೆ ಬಾಕ್ಸು, ತುಂಬ ದಪ್ಪ ಇಲ್ಲ. ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಅಥವಾ ಎಡ್ದಿರುವಂಥ ಕಾಳುಗಳು, ಮೊಳಕೆ ಕಾಳು ಎಲ್ಲವನ್ನು ಇಟ್ಕೊಬಹುದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಗಟ್ಟಿಗಿದೆ. ಬಾಕ್ಸಸ್ಸು ತಗೋಬಹುದು. 283 ಏನೋ ಬಿಲ್ ಇತ್ತು. ನಾನು ಆನ್ಲೈನ್ ಪೇಮೆಂಟ್ ಮಾಡಿದೆ, ಸೊ ಅದರಿಂದ 23 ರೂಪೀಸ್ ಲೆಸ್ ಆಯಿತು. 260 ಕೊಟ್ಟೆ ನಾನು 6 ಬಾಕ್ಸ್ಗಳಿಗೆ. ಅದಾದಮೇಲೆ ಸಾಯಂಕಾಲ ನಾನು ಟ್ಯೂಷನ್ ಮಾಡಿದೆ. ಟ್ಯೂಷನ್ ಮಾಡುವಾಗ ಹಾಗೆ ನನ್ನ ಮುಖ ನೋಡಿ ಯಾಕೆ ಹೀಗಿರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಏನಾದರೂ ನಗ್ನಗ್ತಾ ಇದ್ಬಿಟ್ಟು, ಅಂದರೆ ಎಲ್ಲ ಟೈಮ್ ಹೀಗಿರಲ್ಲ. ಇವಾಗ ಟೆಸ್ಟ್ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಅವ್ರನ್ನ. ನಾನು ಫುಲ್ ಸ್ಟ್ರಿಕ್ಟಾಗಿಲ್ಲ ಅಂತ ಹೇಳಿದ್ರೆ ಫುಲ್ಲು ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ನಾನು ಸ್ವಲ್ಪ ಸ್ಟ್ರಿಕ್ಟಾಗಿದ್ದೀನಿ ಅಷ್ಟೇ. ಟ್ಯೂಷನೆಲ್ಲ ಮಾಡಿ ಮುಗಿಸಿದ ಮೇಲೆ ನಾನು ಮತ್ತೆ ಅಲ್ಲಿಗೆ ಹೋದೆ. ರಾತ್ರಿ ಊಟಕ್ಕೆ ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ರಾತ್ರಿ ಎಲ್ಲರೂ ಸೇರ್ಕೊಂಡು ಹಾಡು ಹೇಳಿದ್ರು. ಅದು ಲೈವ್ ವಿಡಿಯೋದಲ್ಲಿ ಇದೆ ನೋಡಿ. ನಾನು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ. ಇದಕ್ಕಿಂತ ಮುಂಚೆ ವಿಡಿಯೋಗಳು ಒಂದೆರಡು ಇದೆ, ಅದನ್ನ ಎಡಿಟ್ ಮಾಡೋದಕ್ಕಾಗಿಲ್ಲ, ಅದನ್ನು ಹಾಕ್ತೀನಿ. ನಿಮ್ಮದು ಮಾಡ್ಕೊತೀನಿ, ನೀವೇ ಬೇಕಾಗಿರೋದು. ಖಾಲಿದ ವಿಡಿಯೋ ನಾನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ.